ಮೂವಿ ಶೂಟಿಂಗ್ ಎಲ್ಲ ಒಳ್ಳೆ ನಡೀತೈತಿ. ಆದರೆ ಒಂದು ವಿಷಯ ನಾನು ಹೇಳಿಕೆ ಬಯಸ್ತೇನೆ ಅಂತ ಹೇಳಿದೆ, ಹಾರ್ಡ್ ವರ್ಕ್ ಆಫ್ ಗೌತಮ್. ಈ ವಿಡಿಯೋದಲ್ಲಿ ನಿಮಗೆ ಕಾಣಿಸ್ಲಿಕ್ಕಿಲ್ಲ, ಯಾಕಂತ ಹೇಳಿದರೆ ಗೌತಮ್ನವರು ವಿಡಿಯೋ ಮಾಡ್ತಿದ್ದಾರೆ. ಆದರೆ ಇನ್ ಕೇಸ್ ನೀವು ಈ ಸೆಟ್ಟಿಗೆ ಬಂದು ನೋಡಿದರೆ ಇಲ್ಲಿ ಲೈಟ್ ಸೆಟಪ್ ಒಮ್ಮೆ ನಿಮ್ಮ ಲೈಟಿಂಗ್ ತೋರಿಸಿ. ಸುಸ್ತಾಗಿದ್ದಾರೆ. ಫಸ್ಟ್ ಡೇ ಇದ್ದ ಜೋಶ್ ಸೆಕೆಂಡ್ ಡೇನೇ ಇಲ್ಲ. ಇನ್ನು ಫಸ್ಟ್ ಸ್ಕೆಡ್ಯೂಲ್ ಎಷ್ಟು ದಿನ? 10 days. ಸೊ 10 days ಇದ್ದು ಫಸ್ಟ್ ಸ್ಕೆಡ್ಯೂಲು. 2ನೇ ದಿನಕ್ಕೆ ಸುಸ್ತಾಗಿದೆ. ಇಂಚ ಬರದೇ ಫುಲ್ ಸೋಕಿ ಇಂಚ ವೀಡಿಯೋ ಕಾಲ್ ಪೋಸ್ ಬೇರೆ ಮನ್ಪೊಡಿ I see. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನೊಂದು ಶೂಟಿಂಗ್ ಹೋಗ್ತಾ ಇದ್ದೀನಿ. ಸೊ ಇವತ್ತು ಏನಪ್ಪ ಸ್ಪೆಷಲ್ ಅಂತ ಅಂದರೆ, ಇವತ್ತು ನಾನೊಂದು ಮೂವಿ ಶೂಟಿಗೆ ಹೋಗ್ತಾ ಇದ್ದೀನಿ. ಎರಡನೇ ದಿನದ ಶೂಟಿಂಗ್ ಇರೋದು. ಸೊ ಆಲ್ರೆಡಿ 1 day ಕಂಪ್ಲೀಟ್ ಆಗಿದೆ. ನಾನು ಹೋಗಿದ್ದೆ, ಬಟ್ ನನಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ನನಗೆ ನೆನಪಿರಲಿಲ್ಲ. ಸೊ ಒಂದು ಕೊಂಕಣಿ ಫಿಲ್ಮ್ ನಾವು ಶೂಟ್ ಮಾಡ್ತಾ ಇದ್ದೀವಿ. ಸೊ ಒಂದು ಡಿಪಾರ್ಟ್ಮೆಂಟಲ್ಲಿ ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಸೊ ಆ ಶೂಟ್ನ ಆಲ್ರೆಡಿ ಇವಾಗ ಬೆಳಿಗ್ಗೆ ನಾನೊಂದು 5 ಗಂಟೆಗೆ ಎದ್ದಿದ್ದೆ, ಬಟ್ ಮಳೆ ಹೆವಿ ಬಂದಿರೋದ್ರಿಂದ ನಾನು ಇವಾಗ ನೋಡಿ ಇವಾಗ 7 ಗಂಟೆ ಆಯಿತು. ಸೊ 7 ಗಂಟೆ ತನಕ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೆ. ಸೊ ಲೊಕೇಶನ್ಗೆ ಹೋಗಬೇಕು, ಇನ್ನೂ ಸ್ವಲ್ಪ ಮಳೆ ಬರ್ತಾ ಇದೆ. ಸೊ ಲೊಕೇಶನ್ಗೆ ಹೋಗಿಬಿಟ್ಟು ಶೂಟಿಂಗ್ ಸೆಟ್ಟಲ್ಲಿ ಏನೆಲ್ಲ ಆಗುತ್ತೆ, ಎಷ್ಟೆಲ್ಲ ಕಷ್ಟ ಇದೆ, ಸ್ಕ್ರೀನಲ್ಲಿ ಇರೋ ಥರ ನಾವು ಫ್ರೀ ಆಗಿರ್ತೀವ ಅಥವಾ ಎಂಜಾಯ್ ಮಾಡ್ಕೊಂಡಿರ್ತೀವ, ನೋಡುವ ಎಷ್ಟು ಕಷ್ಟ ಇದೆ ಅನ್ನೋದು ಗೊತ್ತಾಗುತ್ತೆ. ಬನ್ನಿ. ಕೆಲಸ ಮಾಡಿರಾ? ಇಂಚ ಬರದೇ ಫುಲ್ ಸೋಕಿ ಇಂಚ ವೀಡಿಯೋ ಕಾಲ್ ಪೋಸ್ ಬೇರೆ ಮನ್ಪೊಡಿ ಬರಲ್ಲ. 5 ಪಾತಿರ್ದು ಮಾಡ್ರಿ ಡೈಲಿ ವ್ಲಾಗ್ ನಿಖಲೆ ಮಾತಾಡ್ತೇನೆ. ಡೈಲಿ ಲಾಗಲ್ಲಿ ನಿಮಗೆ ಸ್ವಾಗತ. ಇವತ್ತು ಶೂಟಿನ 2ನೇ ದಿನ ಗಂಟೆ 7. ಎಲ್ಲರೂ ರೆಡಿಯಾಗಿದ್ದಾರೆ. ಇವರನ್ನು ಇಂಟ್ರೊಡ್ಯೂಸ್ ಮಾಡಿ. ಇವರು ಇಂಟ್ರೊಡ್ಯೂಸ್ ಮಾಡಬೇಕಂತ ವಿಜೇಶ್ ಅಂತ ಹೇಳಿ ಟ್ಯಾಲೆಂಟೆಡ್ ಪರ್ಸನ್, ಇವತ್ತಿನ ಮ್ಯಾನೇಜರ್. ಹಾಗೆಯೇ ಎಲ್ಲ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಹೆಚ್ಚಿನ ಮತ್ತೆ ಯಾರು ಬಿಡ್ಲಿ ಹೇಳಿ ಅಲ್ಲ, ಮ್ಯಾನೇಜರ್ ಏನು ಕೆಲಸ ಮಾಡ್ತಾರೆ ಹೇಳಿ? ಮ್ಯಾನೇಜರ್ ಅಂದರೆ ಎಲ್ಲ ನೋಡ್ಕೊಳ್ಳಿಕ್ಕೆ ಇವರು, ಎಲ್ಲ ಪ್ರೊಡಕ್ಷನ್ ಐಟಮ್ ಯಾರು ಬಂದಿದ್ದಾರೆ, ಆ್ಯಕ್ಟರ್ಸ್ ಎಲ್ಲ ಏನು ಬಂದಿದ್ದಾರೆ ಅಂತ ಎಲ್ಲ ಇವರು ನೋಡೋದು, ಐಟಮ್ ಎಲ್ಲ ಬಂದಿದ್ದಾರೆ ನೋಡಿ. ಇವತ್ತಿನ ಒಳ್ಳೆ ಕೆಲಸ ಮಾಡಿದ್ದಾರೆ. ಇದನ್ನೆಲ್ಲ ಕಲಿಸಿದ್ದು ಅವರೇ. ನನಗೆ ಬಾಟ ಕೊಡ್ಬೋದಾ? ಪೆಟ್ರೋಲ್ ಬಾಟ ಕೊಟ್ಟಿಲ್ಲ, ಅದಕ್ಕೆ ಕೊಡ್ಬೋದಾ? ಅಂದರೆ ಬಾಟ ಅಂದರೆ ಪೆಟ್ರೋಲ್ ಅಂದರೆ ಅಲೋವೆನ್ಸ್, ಟ್ರಾವೆಲ್ ಅಲೋವೆನ್ಸ್. ಟ್ರಾವೆಲ್ ಇಲ್ಲಿ ಎಂಚಿನ ಮತ್ತೆ ಇದು ಟ್ರಾವೆಲ್ ಕೊರಡೆ, ಟ್ರಾವೆಲ್ ಅಲೋವೆನ್ಸ್ ಮ್ಯಾನೇಜರ್ ಎಲ್ಲ ಅಲೋಟ್ ಮಾಡ್ತಾರೆ. ಆಡ ಪಾತಿರ್ತೇನೆ ನೋಡು. ಇವತ್ತು ಸಮಯ ಇವಾಗ 10 ಗಂಟೆ ಆಗಿದೆ. ಶೂಟಿಂಗ್ ಇನ್ನು ನಡೀತಾ ಉಂಟು ನೋಡಿ. ಚಹಾ ಆಗಿಲ್ಲ ಇನ್ನು. ಇವಾಗ ಚಹಾ ಕೊಟ್ಟಿಲ್ಲ ಅಂತ, ಅಂದರೆ ತಿಂಡಿ ಆಗಿಲ್ಲ ಅಂತ ಎಲ್ಲರೂ ಇವಾಗ ಕೋಪದಲ್ಲಿದ್ದಾರೆ ನೋಡಿ. ಸೊ ಚಹಾ ಒಂದು 8 ಗಂಟೆಗೆಲ್ಲ ಕೊಟ್ಟರೆ ಮತ್ತೆ ಕೆಲಸ ಮಾಡಲಿಕ್ಕೆ ಖುಷಿ ಆಗ್ತದೆ. ಶೂಟಿಂಗ್ ಆಗ್ತಾ ಉಂಟು. ನಮಗೆ ಭಾಷೆ ಅರ್ಥ ಆಗೋದಿಲ್ಲ, ಕೊಂಕಣಿ ಅಲ್ಲ, ಭಾಷೆ ಅರ್ಥ ಆಗೋದಿಲ್ಲ. ಸಂಚಾರಿ ವೆಂಕಿ ಅವರಿದ್ದಾರೆ, ಅವರು ನಿದ್ದೆಯಲ್ಲಿದ್ದಾರೆ. ಮತ್ತೆ ಸಿಗುವ ದಾದಂಡಿ. ಈ ಮೂವಿದ ಪ್ರಿಪರೇಷನ್ ಅಥವಾ ಡಿಪ್ರೆಷನ್. ಸೊ ಫೈನಲಿ ಚಹಾ ಬಂದಿದೆ ಫೈನಲಿ.
ಇಲ್ಲಿ ನೋಡಿ ಬರ್ತಾ ಇದ್ದಾರೆ ಜನ, ಚಾ ಬಂದಾಗ ರಪಕ್ಕ ಬರ್ತಾರೆ. ಸೊ ಏನು ತಂದಿದ್ದಾರೆ ಗೊತ್ತಿಲ್ಲ, ಹೊಟ್ಟೆ ಹಸಿವ ಆಗ್ತಾ ಉಂಟು. ಹೋಗುವ, ಏನಿದೆ ನೋಡುವ. ಸೊ ನೋಡಿ, ಇವಾಗ ನಾವು ನೀರಿನ ಮಧ್ಯೆ ಇದ್ದೀವಿ, ಆದರೆ ನೀರಿಲ್ಲ. ಆಲ್ಮೋಸ್ಟ್ ಅರ್ಧ ನದಿಯ ನಡುವೆ ಇದ್ದೀವಿ ನಾವು. ಅಲ್ಲಿ ಶೂಟಿಂಗ್ ನಡೀತಾ ಉಂಟು ನೋಡಿ. ಇನ್ನು ಸಂಜೆ ಆಗಬೇಕಾದ್ರೆ ಇಲ್ಲಿ ಫುಲ್ಲು ನೀರು, ಇಲ್ಲಿ ಅಲ್ಲ, ಅಲ್ಲಿ ತನಕ ಹೋಗ್ತದೆ, ಅಲ್ಲಿ ತನಕ ನೀರು ಹೋಗ್ತದೆ. ಅವು ಸೆರೆ. ಸೊ ನೀರು ನೋಡಿ ಈ ಕಡೆ ಬರ್ತಾ ಉಂಟು. ಸೊ ಸಂಜೆ ಆಗಬೇಕಾದ್ರೆ ಈ ನೀರು ಅಲ್ಲಿರ್ತದೆ. ಬೇಕಾದ್ರೆ ನಾನು ಸಂಜೆ ವೀಡಿಯೋ ಮಾಡಿ ತೋರಿಸ್ತೀನಿ ನೋಡಿ. ಸ್ವಲ್ಪ ರೆಸ್ಟಲ್ಲಿದ್ದೀನಿ. ನನ್ನ ಪ್ಲೇಸಿಗೆ ಒಂದು ಜನ ಬಂದರು. ಸೊ ಜವಾಬ್ದಾರಿ ಎಲ್ಲ ಅವ್ರು ಕೊಟ್ಟಿದ್ದೀನಿ. ಇವಾಗ ಇವ್ರು ಹೇಳಿದರು ಸ್ವಲ್ಪ ನೀರು ನೋಡ್ಕೊಂಡು ಬರೋಣ ಅಂತ, ಅದಕ್ಕೆ ಇಲ್ಲಿಗೆ ಬಂದದ್ದು. ಇದು ಉಳ್ಳಾಲ ಬೀಚ್ ಅಂದು ಸುದೇನಾ? ಉಳ್ಳಾಲ ಸುದೆ ಅಂದರೆ ನದಿ, ನೇತ್ರಾವತಿ. ಇದು ಏರಿಯಾ ಮಾತ್ರ ಉಳ್ಳಾಲ. ಸಂಜೆ ಆಗಬೇಕಾದ್ರೆ ಇಲ್ಲಿ ಫುಲ್ಲು ಜನ ಬರ್ತಾರೆ. ಫುಲ್ ಇಲ್ಲಿ ತನಕ ಅಂದೇ ಬಯ್ಯನಾಗ ಮುಲ್ಕ ಮೇಂದು ಇರುತ್ತೆ. ನಮ್ಮ ಏನೋ ಗೊತ್ತುಂಟು, ಒಂದು ಆವಡಿ ಮಾಡಿ ನಡುಟ್ಟು ಮೇಂದು ಖುಷಿ. ಸೊ ಇಲ್ಲಿ ನಾವು ಸ್ನಾನ ಮಾಡ್ಬೋದು. ಅಲ್ಲಿ ನೋಡಿ ಸ್ನಾನ ಮಾಡ್ತಾ ಇದ್ದಾರೆ. ಸ್ನಾನ ಅಲ್ಲ, ಅವರೇನೋ ಹಿಡಿತಾ ಇದ್ದಾರೆ. ಲೊಕೇಶನ್ ತುಂಬ ಚೆನ್ನಾಗಿದೆ, ಬನ್ನಿ ನೋಡುವ. ನೋಡಿ, ಆವಾಗ ಬೆಳಿಗ್ಗೆ ನಾವು ಅಲ್ಲಿ ತನಕ ಹೋಗಿದ್ವಿ ನೋಡಿ, ಅಲ್ಲಿ ತನಕ. ಇವಾಗ ನೀರು ಇಲ್ಲಿ ಬಂದಿದೆ, ಬಂದು ನೋಡಿ. ಸಂಜೆ ಆಗಬೇಕಾದ್ರೆ ಭೂಮಿ ಹಿಂಗಾಗ್ತಲ್ಲ, ಸೊ ಅದಕ್ಕೆ ಇವಾಗ ಗಂಟೆ 6:30 ಆಗಿದೆ. ಶೂಟಿಂಗ್ ಎಲ್ಲ ನೋಡಿ ಲಾಸ್ಟ್ ಸೀನ್ ಆಗ್ತಾ ಉಂಟು, ಚೊರೆ ಆಗ್ತಾ ಉಂಟು ನೋಡಿ, ಅಲ್ಲಿ ಜಗಳ ಆಗ್ತಾ ಉಂಟು. ಸೊ ನಾವೆಲ್ಲ ಇಲ್ಲಿ ಎಂಜಾಯ್ ಮಾಡ್ತಾ ಇದ್ದೀವಿ. ಇಲ್ಲಿ ಸೊಳ್ಳೆ ಸ್ವಲ್ಪ ಜಾಸ್ತಿ, ಅದಕ್ಕೆ ಒಡಮಸ್ ಎಲ್ಲ ಹಾಕಿ ನೋಡಿ. ಇದು ಒಡಮಸ್ ಎಲ್ಲ ಹಾಕಿ ಸೊಳ್ಳೆ ಕಚ್ಚಬಾರ್ದು ಅಂತ ನಾವು ಎಲ್ಲ ಮಾಡಿ. ಸೊ 2ನೇ ದಿನದ ಶೂಟಿಂಗ್ ಕಂಪ್ಲೀಟ್ ಆಗ್ತಾ ಬಂತು. ಸುಸ್ತಾಗಿದ್ದಾರೆ. ಫಸ್ಟ್ ಡೇ ಇದ್ದ ಜೋಶ್ ಸೆಕೆಂಡ್ ಡೇನೇ ಇಲ್ಲ. ಇನ್ನು ಫಸ್ಟ್ ಸ್ಕೆಡ್ಯೂಲ್ ಎಷ್ಟು ದಿನ? 10 days. ಸೊ 10 days ಇದ್ದು ಫಸ್ಟ್ ಸ್ಕೆಡ್ಯೂಲು. 2ನೇ ದಿನಕ್ಕೆ ಸುಸ್ತಾಗಿದೆ. ಇನ್ನು ನಾಳೆ ಬೆಳಿಗ್ಗೆ ಶೂಟ್ ಇಲ್ಲ ಅಲ್ಲ, ನಾಳೆ ಮಧ್ಯಾಹ್ನದ ನಂತರ ಫುಲ್ ನೈಟ್ ಶೂಟ್ ಉಂಟಂತೆ. ಮತ್ತು ನೈಟ್ ಶೂಟು ಇಲ್ಲಿ ಇದೇ ಲೊಕೇಶನಲ್ಲಿ ಸೊಳ್ಳೆ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಗೊತ್ತಿಲ್ಲ, ಒಡಮಸ್ ಜಾಸ್ತಿ ಯೂಸ್ ಆಗ್ಬೋದು. ಇಲ್ಲಿ ಲೈಟ್ ಆಫೀಸರ್ ಜಯಸೂರ್ಯ ಅವರು ಕೂಡ ಇದ್ದಾರೆ. ಅವರು ಸ್ವಲ್ಪ ಕೆಲಸ ಕಮ್ಮಿ ಮಾಡೋದು, ತೊಂದರೆ ಇಲ್ಲ. ಸೊ ಲೈಟ್ ಹಿಡಿಲಿಕ್ಕೆಲ್ಲ ಆಗ್ತದೆ. ಸೊ ಇವತ್ತಿದ್ದು ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಲೈಟ್ ಆಫೀಸರ್ ಆಗಿದೆ. ಸೊ 2ನೇ ದಿನದ ಶೂಟಿಂಗು ಇಲ್ಲಿಗೆ ಕಂಪ್ಲೀಟ್ ಆಯಿತು. ಡಿಮ್ ಒಂದು ನಿಮಿಷ ವ್ಲಾಗ್ ಕೊಡಲ್ಲ. ಇದು ಕೂಡ ನಾನೇ ಮಾಡಬೇಕು, ಗೊತ್ತು. ಇದು ಕಲರ್ ಚೇಂಜ್ ಅವರು ಡಿಮ್ ಮಾಡ್ಲಿಕ್ಕೆ ಹೇಳಿದ್ರು, ಅದು ಅದರ ಕಲರ್ ಚೇಂಜ್ ಆಯ್ತು. ಅದು ಮೇಲೆದ್ದು ಮಾಡಿದ್ರು ಕೂಡ ಕಲರ್ ಚೇಂಜ್ ಆಗ್ತದೆ, ಕೆಳಗಿದ್ದು ಮಾಡಿದ್ರು ರಡ್ಲವಂತೆ ಅವು ಇಂಚಿನ ಮೋಡು. ಸೊ ಇವತ್ತು 2ನೇ ದಿನದ ಶೂಟಿಂಗನ್ನು ಇಲ್ಲೇ ನಾವು ಮುಗಿಸ್ತಾ ಇದ್ದೀವಿ. 3ನೇ ದಿನದ್ದು ಎಲ್ಲ ಸೇರಿಸಿ ನಾಳೆ ಒಟ್ಟಿಗೆ ವಿಡಿಯೋ ಮಾಡ್ತೀನಿ, ಯಾಕೆಂದರೆ ಜಾಸ್ತಿ ಶೂಟ್ ಮಾಡಿಲ್ಲ. ಸೊ ಲೆಂತ್ ಕಡಿಮೆ ಆಗುತ್ತಲ್ಲ, ಆ ರೀಸನ್ಗೋಸ್ಕರ. ಸೊ 3ನೇ ದಿನದ್ದು ಒಟ್ಟಿಗೆ ನೋಡಿ. ಬಾಯ್. ಎಸ್, 3ನೇ ದಿನದ ಶೂಟು ಇವತ್ತು. 3ನೇ ದಿನ ನೈಟ್ ಶೂಟ್ ಆಗ್ತಾ ಉಂಟು. ಮಧ್ಯಾಹ್ನ ಶುರುವಾಗಿದೆ, ಬಟ್ ನಾನು ಬಂದಿದ್ದು ಇವಾಗ. 3ನೇ ದಿನದ ಶೂಟ್ ಇದ್ದು ಸೆಟ್ ನೋಡಿ, ಇಲ್ಲಿ ಕಾಣಿಸೋದಿಲ್ಲ, ಬಟ್ 3ನೇ ದಿನದ ಶೂಟ್ ಆಗ್ತಾ ಉಂಟು. ಹಾಂ, 3ನೇ ದಿನದ ಶೂಟು ಮಾಡೋದು. 3 ದಿನದ ಎಂಡ್ ಮಾಡ್ಬಿಡತ್ತ.
ಗೈಸ್ ಇವಾಗ ಇಲ್ಲಿ ವ್ಲಾಗ್ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಅವರು, ಅಲ್ಲಿ ಕಿರಿಕಿರಿ ಮಾಡ್ತಾ ಇದ್ದಾರೆ. ಇವರು ಕೆಲಸ ಮಾಡೋದು ಬಿಟ್ಟು ಇಲ್ಲಿ ನನಗೆ ವ್ಲಾಗಿಗೆ ಕಿರಿಕಿರಿ ಮಾಡ್ತಾ ಇದ್ದಾರೆ. ಇವರು ವ್ಲಾಗ್ ಮಾಡುವ ರೀತಿ ನೋಡಿ, ಒಮ್ಮೆ ಮೊಬೈಲ್ ಕೊಡಿ. ವ್ಲಾಗ್ ಮಾಡೋದು ಹೇಗೆ ನೋಡಿ, ವ್ಲಾಗ್ ಅದು ಜನಗಳಿಗೆ ಗೊತ್ತಾಗುದಿಲ್ಲ. ಹೇಗೆ ನೋಡಿ ವ್ಲಾಗ್ ಮಾಡೋದು. ಸೊಳ್ಳೆ ಉಂಟು, ನಾನು ಅದಕ್ಕೆ ಫುಲ್ ಕವರ್ ಮಾಡಿ ಬಂದದ್ದು, ಜಿಮ್ಗೆ ಹೋಗಿ ಫುಲ್ ಕವರ್ ಮಾಡಿ ಬಂದದ್ದು. ವೆರಿ ಗುಡ್, ಇಟ್ಕೊಳ್ಳಿ. ಸೊ ಇವತ್ತು 3 ದಿನದ ಶೂಟು. ನೈಟ್ 7 ಗಂಟೆಯಿಂದ ಎಷ್ಟು 4 ಗಂಟೆ ತನಕ ಶೂಟ್ ಇದೆ ಅಂತ ಹೇಳಿದರು. ಗೊತ್ತಿಲ್ಲ, ಒಂದು 6 ಬೆಳಿಗ್ಗೆ ತನಕ ಆಗ್ಬೋದು ಅಂತ ಅಂದ್ಕೊತೀನಿ ನಾನು. ನೋಡುವ ಹೆಂಗೆಲ್ಲ ಆಗುತ್ತೆ ಅಂತ ನೋಡುವ, ಎಷ್ಟು ಸೊಳ್ಳೆ ಬರುತ್ತೆ ಅಂತ ನೋಡುವ. ನಾವು ಇವಾಗ ಡ್ರೋನ್ ಹಾರಿಸ್ತಾ ಇದ್ದೀವಿ. ಕಾಣಿಸ್ತಿಲ್ಲ ನೋಡಿ ಇಲ್ಲಿ ಡ್ರೋನ್. ಕೆಲವೇನು ಬ್ರೋ ತೂಲೆಗೆ ಡ್ರೋನ್ ಹಾರಿಸ್ತಾ ಇದ್ದೀವಿ. ಇಲ್ಲಿ ಶೂಟು ಫುಲ್ ವೈಡ್ ಶಾಟಲ್ಲಿ ಶೂಟ್ ಆಗ್ತಾ ಉಂಟು. ಈ ಆಕ್ಸೆಸ್ ಫೋಟೋ ಕ್ಲೀನ್ ಗೊತ್ತಾ ಉಂಟು ಅಡ್ಡೀತಿನ ಹೋಗಿದ್ದೀನ ಈ ಆಕ್ಸೆಸ್ ಫೋಟೋ ಇತ್ತು ಗೊತ್ತಾ ಉಂಟು ಈಚೆ ದೀತಿನ ಕ್ರಾಸ್ ಐತೆ ಅದು ಈ ಆಕ್ಸೆಸ್ ಕ್ರಾಸ್ ಬೋರ್ಡ್ ನಿಜ್ಜಿ ಅದು ಹಿಂದೂ ಇತ್ತೆಂದು ಬಂದು ಅದು ಈ ಆಕ್ಸೆಸ್ ಕ್ರಾಸ್ ಬೋರ್ಡ್ ನಿಜ್ಜಿ ಐಕದೀನಿ ಈ ಆಕ್ಸೆಸ್ ಸ್ಟ್ರೈಟ್ ಇದೀವಿ ಅವತ್ತು ಕ್ರಾಸ್ ಜೀರುಂಡು ಇಂಥ ಟ್ಯಾಗ್ ಬೇರೆ ಹಾಂ ಸರ್ ನೀವು ಲಾಗ್ ಎಲ್ಲ ಮಾಡ್ತಿರಲ್ಲ, ಇದೆಲ್ಲ ಮಾಡೋ ಕಾರಣ ಯಾವುದು ಎಲ್ಲಿಂದ ಬರ್ತದೆ ಈ ಕಲೆ? ಹೌದು, ಫಿಲ್ಮ್ ಮೇಕಿಂಗ್ ಥರ ಮಾಡ್ತಿದ್ದೀರಾ ಸರ್ ನಿಮ್ಮ. ಸೂಪರ್. ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟ್ ಒಂಚೂರು ಔಟ್ ಆಗಲ್ಲ ಒಂಚೂರು ಔಟ್ ಆಗಲ್ಲ ಪೂರ ರೆಸ್ಪೆಕ್ಟ್ ಇಲ್ಲ, ಫುಲ್ ವಿಜೇಶ್ ಭಾಯ್ ಅವರು ಮಿಸ್ ಆಗಿದ್ದಾರೆ. ಸಮಯ ಇವಾಗ 2:30 ಆಗಿದೆ. 2:30 ಆಯ್ತು, 11:45 11 ಮುಕ್ಕಾಲು ನೋಡಿ. ಟೈಮ್ ಎಷ್ಟಾಗಿದೆ? ಟೈಮ್ ಇಷ್ಟ ಆಗಿದೆ. ಇನ್ನು 3 ಸೀನ್ ಉಂಟು ಅಂತ ಹೇಳಿದ್ದಾರೆ. ಏನು ಅಂತ ಗೊತ್ತಿಲ್ಲ, ಬೇಗ ಆಗ್ಬೋದು ಅಂತ ಅನ್ಕೋತೀನಿ. 6 ಗಂಟೆ ತನಕ ಉಂಟು. 6 ಗಂಟೆ ಆಗ್ಬೋದು ಮುಗಿಯುವಾಗ ಗೊತ್ತಿಲ್ಲ, ದೇವರ ಮೇಲೆ ದಯೆ. ಚಿಂತೆ ಮಾಡ್ಲಿಕ್ಕಿಲ್ಲ ಇವತ್ತು. 6 ಗಂಟೆಗೆ ಡ್ರೋನ್ ಕ್ಲಿಪ್ಪಿಗೆ 4 ಗಂಟೆ ತಗೊಂಡಿದ್ದಾರೆ. ಉಳಿದಕ್ಕೆ ಗೊತ್ತಿಲ್ಲ. ಸೊ 6 ಗಂಟೆಗೆ 3 ಸೀನ್ ಮುಗಿಯುತ್ತೆ. 6 ಗಂಟೆಗೆ ಒಂದು ಲೈಟ್ ಬರುತ್ತಲ್ಲ, ಮುಗಿಲೇಬೇಕು, ಬೇರೆ ಆಪ್ಷನ್ ಬೇಕು. ಪ್ಲಾನಿಂಗ್ ತರ ಮುಗಿಲೇಬೇಕು. ನೋಡುವ, 6 ಗಂಟೆಗೆ ಒಂದು ಅಪ್ಡೇಟ್ ಮಾಡ್ತೀನಿ ನಾನು, ಮುಗಿಯಲ್ಲ. ಇವಾಗ ಫಸ್ಟ್ ಸೀನ್ ಆಗ್ತಾ ಉಂಟು, ವೈಡ್ ಶಾಟ್ ಆಗ್ತಾ ಇದೆ. ಸೊ ಕಿರಣ್ ಅವರೇ, ಶೂಟ್ ಎಲ್ಲ ಹೇಗೆ ನಡೀತಾ ಉಂಟು? ಚೆನ್ನಾಗಿ ಹೋಗ್ತಾ ಉಂಟು, ಪರವಾಗಿಲ್ಲ. ನಿಮಗೆ ಅನಿಸಿದ ಥರ ಹೋಗ್ತಾ ಉಂಟಲ್ಲ? ಉಂಟು ಉಂಟು. ಇಲ್ಲಿ ಹೇಳಿ, ಹೇಗೆ ನಡೀತಾ ಉಂಟು? ಈ ಮೂವಿ ಶೂಟಿಂಗ್ ಎಲ್ಲ ಒಳ್ಳೆ ನಡೀತೈತಿ. ಆದರೆ ಒಂದು ವಿಷಯ ನಾನು ಹೇಳಿಕೆ ಬಯಸ್ತೇನೆ ಅಂತ ಹೇಳಿದೆ, ಹಾರ್ಡ್ ವರ್ಕ್ ಆಫ್ ಗೌತಮ್. ಈ ವಿಡಿಯೋದಲ್ಲಿ ನಿಮಗೆ ಕಾಣಿಸ್ಲಿಕ್ಕಿಲ್ಲ, ಯಾಕಂತ ಹೇಳಿದರೆ ಗೌತಮ್ನವರು ವಿಡಿಯೋ ಮಾಡ್ತಿದ್ದಾರೆ. ಆದರೆ ಇನ್ ಕೇಸ್ ನೀವು ಈ ಸೆಟ್ಟಿಗೆ ಬಂದು ನೋಡಿದರೆ ಇಲ್ಲಿ ಲೈಟ್ ಸೆಟಪ್ ಲೈಟ್ ಒಮ್ಮೆ ನಿಮ್ಮ ಲೈಟಿಂಗ್ ತೋರಿಸಿ. ಇಲ್ಲಿ ನನಗೆ ಕೊಡಿ, ನಾನು ತೋರಿಸ್ತೇನೆ. ಇದೆಲ್ಲ ಗೌತಮ್ ಅವರು ಮಾಡಿದಂತಹ ಲೈಟ್ ಸೆಟಪ್. ಚಂದ ಕಾಣಿಸ್ತಿದೆ ನಮ್ಮ ಸೆಟ್. ಓಕೆ, ಚೆನ್ನಾಗಿದೆ. ಹೇಳಿ ಹಾಂ ಹೇಳಿ, ಇವರೇ ಹೇಳಿ. ನನ್ನನ್ನೇನು ಹೊಗಳ್ತಾ ಇದ್ರಲ್ಲ, ಅದನ್ನ ಹೊಗಳಿ. ಇದು ಹೊಗಳೋ ವಿಷಯ ಅಂತ ಅಲ್ಲ, ಈ ವ್ಲಾಗೋಸ್ಕರ ಮಾಡೋದು ಕೂಡ ಅಲ್ಲ. ನಾನು ನಿಜವಾಗಿ ನನ್ನ ಒಂದು ಸ್ಮೈಲ್ ಮಾಡೋದು ಏನಂತ ಹೇಳಿದರೆ, ಗೌತಮ್ನವರು ಆ ಕಡೆ ಆಗಲಿ ಈ ಕಡೆ ಆಗಲಿ ಒಂದು 5 ನಿಮಿಷದಲ್ಲಿ ಎಲ್ಲ ಸೆಟನ್ನು ತಿರುಗಿ ಮತ್ತೆ ಪಾಪ ಒಂದು ರೆಸ್ಟಿಗೆ ಅಂತ ಕುತ್ಕೊಳ್ಳುವಾಗ ಅಲ್ಲಿ DOP ಸರ್ ಕಳಿತಾರೆ ಲೈಟ್ ಆ ಕಡೆ ಮಾಡಿ ಅಂತ. ಡೆಡಿಕೇಟೆಡ್ ಪರ್ಸನ್, ರಿಯಲಿ ಹಾರ್ಡ್ ವರ್ಕಿಂಗ್ ಪರ್ಸನ್. ಐ ವಿಶ್ ಯು ಆಲ್ ದ ಬೆಸ್ಟ್ ಇನ್ ದ ಫ್ಯೂಚರ್. ಹ್ಯಾಪಿ ಬರ್ತ್ಡೇ. ಎಲ್ಲರೂ ಶೂಟಿಂಗ್ ಮಾಡ್ತಾ ಇದ್ರೆ ಇವರು ಮಲ್ಕೊಂಡಿದ್ದಾರೆ ನೋಡಿ. ಏನಂದ್ರೆ ಇವಾಗ ಇದು ತಗೋತಾರೆ, ಏನು ಸಂಬಳ ಎಲ್ಲ ತಗೊಂಡು ಈ ತರ ನಿದ್ದೆ ಮಾಡಿದ್ರೆ ಆಗತ್ತಾ? ಇದರಿಂದನೇ ಪಿಕ್ಚರಿಗೆಲ್ಲ ಎಫೆಕ್ಟ್ ಆಗೋದು. ನಮ್ಗೆ ಇಲ್ಲಿ ನಮ್ಗೊಂದು ಇಷ್ಟು ಬಜೆಟ್ ಅಂತ ಇರುತ್ತೆ. ಸೊ ನಾವೊಂದು ಇಷ್ಟು ಜನನ ನಾವು ಚೂಸ್ ಮಾಡಿರ್ತೀವಿ. ಇಲ್ಲಿ ನೋಡಿ, ಇಂಥ ಜನಗಳೆಲ್ಲಿ ಸಿಗ್ತಾರೆ? ಇಂಥ ಬೇಜವಾಬ್ದಾರಿ ಜನಗಳೆಲ್ಲ ಇದ್ರೆ ನಮಗೆ ಎಷ್ಟು ಕಷ್ಟ ಆಗುತ್ತೆ ನೋಡಿ. ಇದರಿಂದನೇ ಲಾಸ್ ಆಗೋದು, ಇದರಿಂದ ನಮಗೆ ಕಷ್ಟ ಆಗೋದು. ಒಂದು ಫೈನಲ್ ಡೇ ಬಂದಾಗ ನಮಗೆ ಬಜೆಟಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಬೀರುತ್ತೆ. ಇಂಥ ಜನಗಳಿಂದನೇ ನಮಗೆ ಪ್ರಾಬ್ಲಮ್ ಆಗೋದು. ನೋಡಿ, 4 ಗಂಟೆ ಆಗ್ತಾ ಬಂತು. 4 ಗಂಟೆ, ಬೆಳಿಗ್ಗೆ 4 ಗಂಟೆ. ಬೆಳಿಗ್ಗೆ DOP ಮಲಗಿದ್ದಾರೆ. DOP ಅವರು ಮಲಗಿದ್ದಾರೆ.
ಎಷ್ಟು ಪ್ರಾಬ್ಲಮ್ ಆಗುತ್ತೆ ಗೊತ್ತುಂಟಾ ನೋಡಿ. ಯಾಕೆ ಜನರೇ ಪಾಪ ಸುಸ್ತಾಗಿದೆ ಅವ್ರಿಗೆ. ಸಮಯ ಇವಾಗ 4:30 ಆಗಿದೆ. ಇಲ್ಲಿ ನೋಡಿ ಎಲ್ಲ ಪ್ರಾಪರ್ಟಿ ಎಲ್ಲ ತಿಂದು ಮುಗಿಸಿದ್ದಾರೆ. ಜನ ಎಲ್ಲ ಇವಾಗ ನಿದ್ದೆ ಇಲ್ಲದೆ ತೂರಾಡ್ತಾ ಇದ್ದಾರೆ. ನಾವು 3 ಸೀನ್ ಮಾಡಬೇಕಿತ್ತು, ಒಂದೇ ಸೀನಲ್ಲಿ ಸ್ಟಕ್ ಆಗಿದ್ದೀವಿ. ಪರವಾಗಿಲ್ಲ, ಇವತ್ತು ಮಾಡಿಲ್ಲ ಅಂದರೆ ನಾಳೆ ಮಾಡ್ತೀವಿ, ನಮಗೆ ಸಾಕಷ್ಟು ದಿನ ಇದೆ. ಇಲ್ಲಿ ನೋಡಿ ಎಲ್ಲ ಸೆಟ್ ಮಾಡ್ತಾ ಇದ್ದಾರೆ, ಮತ್ತೆ ಸೆಟ್ ಮಾಡ್ತಾ ಇದ್ದಾರೆ. ಸೊ ನೋಡುವ, ಸಮಯ 4:30, 6 ಗಂಟೆ ತನಕ ನಮಗೆ ಸಮಯ ಇದೆ. ಮೂರು ಸೀನ್ ಮಾಡ್ಲಿಕ್ಕೆ ಆಗುದಿಲ್ಲ, ಅಟ್ಲೀಸ್ಟ್ ಒಂದು ಸೀನ್ ಮಾಡಿ ಮುಗಿಸುವ, ಬೆಸ್ಟ್ ಮಾಡುವ ಅಷ್ಟೇ. ಸೊ ಶೂಟಿಂಗ್ ಮುಗಿಬೇಕಾದ್ರೆ ಆಲ್ಮೋಸ್ಟ್ 5:45 ಆಯಿತು. ಅದಾದಮೇಲೆ ನಮಗೆ ಶೂಟ್ ಮಾಡಲಿಕ್ಕೆ ಆಗಲಿಲ್ಲ, ಯಾಕಂತ ಹೇಳಿದರೆ ಆಲ್ರೆಡಿ ಬೆಳಕು ಬಂದಾಗಿತ್ತು. ಹಾಗಾದರೆ ಅಲ್ಲಿ ಸ್ವಲ್ಪ ಓಪನ್ ಇತ್ತಲ್ಲ, ಓಪನ್ ಜಾಗ ಇರೋದ್ರಿಂದ ನಮಗೆ ಶೂಟ್ ಮಾಡಲಿಕ್ಕೆ ಆಗಲಿಲ್ಲ, ಬೇಗ ಮುಗಿಸ್ಬೇಕಾಯಿತು. ಆ್ಯಂಡ್ ನಮ್ಮದು ಪ್ಲ್ಯಾನಿಂಗ್ ಇದ್ದಿದ್ದು 3 ಸೀನ್, ಬಟ್ 1 ಸೀನ್ ಆಗಿದೆ. ಯಾಕೆಂದರೆ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಅಲ್ಲಿ ಮಳೆ ಎಲ್ಲ ಬಂತಲ್ಲ, ಸೊ ಪ್ರಾಬ್ಲಮ್ ಆಯಿತು. ಬಟ್ ತೊಂದರೆ ಇಲ್ಲ, ನೆಕ್ಸ್ಟ್ ಟೈಮ್ ನಾವು ಅದನ್ನು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಕ್ಲೀನಾಗಿ ಶೂಟ್ ಮಾಡ್ತೀವಿ. ಸೊ ಈ 3 ದಿನದ ವೀಡಿಯೋಸ್ನ ನೀವು ನೋಡ್ತಾ ಇದ್ದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ಯೂಚರಲ್ಲಿ ಬೇರೆ ಅಪ್ಡೇಟ್ ಹಾಕ್ತಾ ಇರ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್, ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. Mm-hmm.